ನನಗೆ ಡಿ ಕೆ ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು. ಏನು ಅಂತ ಕೇಳಿದ್ರೆ, ಧರ್ಮಸ್ಥಳಕ್ಕೆ ಬಂದಾಗ ಅವರು ಹೇಳಿಕೆ ಕೊಟ್ಟಿದ್ರು, ಧರ್ಮಸ್ಥಳದ ಬಗ್ಗೆ 100 ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ನಮಗೊಂದು ವಿಶ್ವಾಸ, ಹೌದಪ್ಪ ನಮಗೊಬ್ಬ ಭಕ್ತ ಇದ್ದಾರೆ ಇಲ್ಲಿ ಧರ್ಮಸ್ಥಳಕ್ಕೆ ಏನಾರು ಆದ್ರೆ ನೋಡ್ತೀನಿ ಅಂತ. ಆ 100 ಡಿ ಕೆ ಶಿವಕುಮಾರ್, ಆ ಬಿಸಿ ರಕ್ತದ ಡಿ ಕೆ ಶಿವಕುಮಾರ್ ಎಲ್ಲೋದ್ರು? ಮಾತಾಡ್ಬೇಕಿತ್ತಲ್ಲ. SIT ರಚನೆ ಆಗ್ಬೇಕಾರೆ ಆಯ್ತಪ್ಪ, ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊತಿದೀವಿ ಅಂತ ಇನ್ನೊಂದು SIT ಮಾಡ್ತೀರೇನು? SIT ಹಿಂದೆ ಏನ್ ಪಿತೂರಿ ನಡೆದಿದೆ ಅಂದ್ರೆ ನಾನು ಕೊನೆಗೆ ಬರ್ತೇನೆ. ಅದಕ್ಕೆ ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂತ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆನೇ ನಮಗೆ ಅನುಮಾನಗಳು ಬರ್ತಾ ಇದೆ. ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಬಹಳ ಆಸಕ್ತಿ. ಹುಲಿ ಉಗುರು ಹುಡ್ಕೊಂಡು ಯಾರ್ಯಾರ್ದೋ ಮನೆಗೆ ಹೋದ್ರಿ ನೀವು, ಹುಲಿ ಉಗುರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಬಹಳ ಆಸಕ್ತಿ. ಡ್ರಗ್ಸ್ ಫ್ಯಾಕ್ಟರಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗ್ಲೂ ಕೂಡ ನಿಮ್ಮ ಇಲಾಖೆಗೆ ಏನು ಅನ್ನಿಸ್ಲಿಲ್ಲ. ಫೇಸ್ಬುಕ್ ಅಲ್ಲಿ 100 ಜನ ಅಪಪ್ರಚಾರ ಮಾಡಿದಾಗ್ಲೂ ಕೂಡ ಸರ್ಕಾರಕ್ಕೇನು ಅನ್ಸೋದಿಲ್ಲ. ಹಾಗಾಗಿ ಇವತ್ತು ಇದಕ್ಕೆಲ್ಲರೂ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದ್ರೆ, ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ, ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ, ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡಾ ಏನು? ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ? ಹಾಗಾದ್ರೆ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ. ಜುಲೈ 16ನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನು ಇಲ್ಲಿ ಭೇಟಿ ಮಾಡಿದ್ರು. ಅವರೊಂದಿಷ್ಟು ಮಂತ್ರಿಗಳನ್ನು ಕರೆದು ಮಾತಾಡ್ತಾ ಇದ್ರು. ಜುಲೈ 19ನೇ ತಾರೀಕು SIT ರಚನೆ ಆಯಿತು. ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ? ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನ ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಇದು ಏನಾರು ನಡೆದಿದೆಯಾ? ಇದು ಇಂಡಿ ಒಕ್ಕೂಟದ ಏನಾರು ಅಜೆಂಡಾನ, ಪಿತೂರಿನ? ಇದು ನಿಮ್ಮ ಪಾಪದ ಕೂಸ ಇದು ಗೊತ್ತಾಗ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ, ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರೋ STP ಇದ್ರ ಬಗ್ಗೆ ಮಾತಾಡ್ತಾರೆ, ಇನ್ಯಾರೋ ಒಬ್ಬ MP ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ. ನೀವು ಆಮೇಲೆ ಇಂಟರ್ವ್ಯೂ ಆಗಿ ನಾನು ಮುಗಿಸ್ತೀನಿ. SIT ಶುರು ಆದಾಗ ನೀವು ಇಂಟರ್ವ್ಯೂ ಆಗಬೇಕಿತ್ತು. ಈಗ ಅವ್ರು ಮುಗಿಸ್ಲಿ, ಆಮೇಲೆ ಇಂಟರ್ವ್ಯೂ ಆಗ್ರಿ. ಈಗ ಮಾತಾಡಿ ಸರ್, ಆಮೇಲೆ ಮಾತಾಡ್ರಿ ಸರ್. ನೀವು ಈಗ ಅವರ ಭಾವನೆ, ಅರ್ಥ, ನೋವು, ಧರ್ಮಸ್ಥಳದ ವಿಚಾರ ನಾನು ಅವ್ರೇನು ಹೇಳ್ತಿರಲ್ಲ, ಇಂಥ DK ಶಿವಕುಮಾರ್ 100 ಜನ ಇದ್ದಾರೆ ಅಂತ, ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು. ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ, ನಮಗೂ ಗೊತ್ತಿದೆ. ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನಾನು ಬಿಕಾಸ್ ಈಸ್ ದಿ ಹೋಮ್ ಮಿನಿಸ್ಟರ್, he has gone very deeply, we know this subject. But what made us happen, ಯಾಕೆ ಇದಾಯ್ತು? ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋರು 4 ಜನ ಅಲ್ಲ, ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆಂಗಲ್. ಕಾಂಗ್ರೆಸ್ ಹೈಕಮಾಂಡು ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್? ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ. ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ, ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ರೈ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ CLP ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ, ಧಾರ್ಮಿಕವಾದಂಥ ಗೌರವ, ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು. ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು, ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ, ಅದ್ರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ. ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆಲವರು ಬಂದು ಹೇಳಿದ್ದಾರೆ, ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ. ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಕಿತ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ದಟ್ ದ ಹಾನರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ. I am telling you still now, we know
ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗ್ಲಿ, ಅವರ ಪರಂಪರೆ ಆಗಲಿ, ಆ ದೇವಸ್ಥಾನ ಆಗಲಿ, ಅವ್ರ ಧಾರ್ಮಿಕ ವಿಚಾರ ಆಗಲಿ, ಧರ್ಮ ಆಗಲಿ, ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ಅದು ಕೂಡ ತಮ್ಮ ತಲೆಯಲ್ಲಿ ಇರಲಿ. ನೀವು ಹೇಳ್ತಾ ಇದ್ದೀರಿ ನಿಜ, ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಯಾರು ಅಲ್ಲಲ್ಲ ಹೇಳ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಇದು ಮಾಡ್ತಾ ಇದೆ, ಏನ್ ಮಾಡಕ್ಕಾಗ್ತದೆ? ನಿಮ್ಗೆ ಈ ಸಹಾನುಭೂತಿ ಅಪಪ್ರಚಾರ ಮಾಡಬೇಕಿದ್ದೀರಿ, ಪ್ರಶ್ನೆ ಬರ್ತಿರ್ಲಿಲ್ಲ. ಶಿವಕುಮಾರ್ ಅವರೇ, ತಾವು ಅಲ್ಲ ಒಂದೇ ನಿಮಿಷ, ತಾವು ಬಹಳ ರೋಷಾವೇಶದಿಂದ ಹೇಳಿದ್ದೀರಾ. ರೋಷ ಇಲ್ಲಪ್ಪ, ದ್ವೇಷದಿಂದನೂ ಹೇಳಿದ್ದೀರಾ. ದ್ವೇಷ ಇಲ್ಲ, ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದೀರಾ. ಬಹಳ ಖಡಕ್ಕಾಗಿ ಹೇಳಿದ್ದೀರಾ. ರೋಷ ಬೇಡ, ಖಡಕ್. ಸ್ಟ್ಯಾಂಡ್ ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ, ಮೈ ಬಿಲೀಫ್ ಆನ್ ಮಂಜುನಾಥ. ಆದ್ರೆ ಶಿವಕುಮಾರ್ ಅವರೇ, ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ. ನಿಮ್ಮ ಒಟ್ಟು ನಡವಳಿಕೆ, ಈ ಸರ್ಕಾರದ ನಡವಳಿಕೆ, SIT ಬೇಡ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ, ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ, ಮಾರನೇ ದಿವಸ SIT ಪ್ರಾರಂಭ ಮಾಡಿ, ಅವನ್ ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ, ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಹೇಳಿದಾರೋ, ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ನಿಮ್ಮ ಮಾತಿಗೆ, ನಿಮ್ಮ ಭಾವನೆಗೆ, ಇವ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ. ಹೂ ಇಸ್ ಡೈರೆಕ್ಟಿಂಗ್ SIT? SIT ಯಾರು ಡೈರೆಕ್ಷನ್ ಕೊಡ್ತಾ ಇರೋದು? ಆಮೇಲೆ SITಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಆ ವ್ಯಕ್ತಿನ ತನ್ನ ಕಸ್ಟಡಿಯಲ್ಲಿ SIT ಕೊಟ್ಟೋದ್ರಿಂದ ಒಬ್ಬ ವಕೀಲರು ಅಧ್ಯಕ್ಷರೇ, ಸುರೇಶ್ ಕುಮಾರ್ ಒಂದೇ ನಿಮಿಷ. SIT ಕೊಟ್ಟೋದ್ರಿಂದ ಅಲ್ಲ ಶಿವಕುಮಾರ್ ನೋಡಿ, ಈಗ ಎಲ್ಲ ಚರ್ಚೆ ಆಗ್ತದೆ. ಇವರ ಬಗ್ಗೆ ಮುಗಿಸಿದ್ರೆ ಸರಿಯಾಗಿದೆ. ಸುನಿಲ್ ಕುಮಾರ್ ಮುಗಿಸಿ, ಮಾತಾಡಿ, ನಿಮ್ಮೆಲ್ಲ ಅವಕಾಶ ಕೊಡುವ. ಬಿಟ್ಟವನು ನೆನ್ನೆ ಇಷ್ಟು ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾನೆ. ಯು ಶುಡ್ ಹವ್ ನ್ಯಾಬ್ಡ್ ಇಟ್. ನೀವು ಹೇಟ್ ಸ್ಪೀಚ್ ಬಗ್ಗೆ ಒಂದು ಲೆಜಿಸ್ಲೇಷನ್ ತರಬೇಕು ಅಂತ ಇದ್ದೀರಾ. ಅದಕ್ಕೆ ಫಸ್ಟ್ ಕೇಸ್ ಅದು ಆಗ್ಬೇಕಾಯಿತು. ಎಂತ ನುಗ್ಗುತ್ತೀವಿ ನಾವು, ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ, ಇಡೀ ರಾಜ್ಯ ನುಗ್ಗುತ್ತೆ. ವಾಟ್ ಇಸ್ ದಿಸ್? ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ DK ಶಿವಕುಮಾರ್ ಅವರೇ, ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ. ಐ ಅಪ್ರಿಶಿಯೇಟ್ ಇರ್ಬೋದು. ಹಾಗಿರ್ತದೆ, ಏನು ಮಾಡಕ್ಕಾಗಲ್ಲ. ನಾನು ಐ ಅಪ್ರಿಶಿಯೇಟ್ ಯುವರ್ ಕನ್ಸರ್ನ್. ಬಾಂಬ್ ಬಿಟ್ಟವರಿಗೆ ಐ ಅಪ್ರಿಶಿಯೇಟ್ ಯುವರ್ ಫೇತ್. ಆದ್ರೆ ಅದನ್ನ ನಿಮ್ಮ ನಡವಳಿಕೆ ಬುದ್ಧಿವಾದ ಹೇಳ್ತೀರಾ? ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗ್ಬೇಕು ಅದನ್ನು ಹೇಳಿ. ಅಧ್ಯಕ್ಷರೇ, ಬಾಂಬ್ ಬಿಟ್ಟವರಿಗೆಲ್ಲ ಸದಸ್ಯತ್ವ ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ಬಿಟ್ಬಿಟ್ಟು ನಮ್ಮೇಲೆ ಆಗ್ತಾ ಇದೆ.